ಇಷ್ಟೊತ್ತಿಗಾಗಲೇ ಅವ್ರ ಎಂಗೇಜ್ಮೆಂಟ್ ಮುಗ್ದಾಗಿರುತ್ತೆ. ಹಾಗಿದ್ಮೇಲೆ ನಾನು ಯಾಕಿನ್ನೂ ಬದುಕಿದ್ದೀನಿ? ಅವ್ರನ್ನ ಬೇರೆ ಯಾವನ ಜೊತೆ ನೋಡೋದಕ್ಕಿಂತ ಸಾಯೋದೇ ಚೆನ್ನಾಗಿತ್ತು. ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ರು ಅವರೇ ಕಾಣ್ತಾ ಇದ್ದಾರೆ. ವಿಕ್ಕಿ, ನೀನು ಬದುಕಬಾರ್ದಾಗಿತ್ತು. ಡಾಕ್ಟರ್, ನಿನ್ನೆಯಿಂದನೂ ಇದೇ ರೀತಿ ಏನೇನೋ ಮಾತಾಡ್ತಿರ್ತಾನೆ. ಆಗ್ಲೇನೋ ಅಷ್ಟೇ, ಏನೇನೋ ಕನ್ವರ್ಸ್ತಾ ಮೂರ್ಛೆನೆ ಹೋಗ್ಬಿಟ್ಟ. ವಿಲ್ ಬಿ ಫೈನ್ ಡಾಕ್ಟರ್? ಡೋಂಟ್ ವರಿ, ಇದೆಲ್ಲ ಇಂಜೆಕ್ಷನ್ ಎಫೆಕ್ಟು. ಪ್ರಜ್ಞೆ ಬರೋಕ್ಕೂ ಮುಂಚೆ ಹೀಗೆಲ್ಲ ಮಾತಾಡ್ತಾರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ. ಅಗ್ರಜ, ಅಗ್ರಜ. ವಿಕ್ರಾಂತ್, ವಿಕ್ರಾಂತ್, ನಾನು ಮಾತಾಡೋದು ಕೇಳಿಸಿದ್ಯಾ? ವಿಕ್ರಾಂತ್, ಏನು ಬೇಕಪ್ಪ? ನೀರು, ನೀರು. ಈಸ್ ಗೆಟಿಂಗ್ ಬೆಟರ್. ನಾಳೆ ಹೊತ್ತಿಗೆ ಡಿಸ್ಚಾರ್ಜ್ ಮಾಡ್ಬೋದು ಅನಿಸುತ್ತೆ. ನೋಡ. ಥ್ಯಾಂಕ್ ಯು ಡಾಕ್ಟರ್. ಇನ್ನೂ ಜೋ ಕೊಡ್ಲಾ? ಅಗ್ರಜ, ನೀನು ನಿನ್ನ ಹುಡುಗಿಗೋಸ್ಕರ ಈ ರೀತಿ ಮಾಡ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರನ್ನು ಬೈಯೋದಕ್ಕೆ ಹೋಗೋದಿಲ್ಲ. ಆದರೆ ನಿನ್ನನ್ನು ಅಮ್ಮನ ಈ ರೀತಿ ನೋಡೋದಕ್ಕೆ ನನಗಲ್ಲಿ ಆಗ್ತಿಲ್ಲ ಕಣೋ. ವಿಕ್ರಾಂತ್, ಆ ಹುಡುಗಿ ಯಾರು ಅಂತ ಹೇಳು. ದೂರ ಹೋಗಿ ಅಂದರೆ ಇಷ್ಟು ದೂರ ಹೋಗೋ ನಿರ್ಧಾರ ಮಾಡಿದ್ರ? ಅವತ್ತು ಸಾಯ್ತೀನಿ ಅಂದರೆ ಎಲ್ಲರೂ ಹೇಳೋ ಥರ ಸುಮ್ಮನೆ ಹೇಳ್ತಿದ್ದೀರಾ ಅಂತ ಅಂದ್ಕೊಂಡೆ. ನೀವು ಅದನ್ನೇ ನಿಜ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಕ್ಕ, ಎಷ್ಟು ಅಂತ ಅಳ್ತೀಯೇ? ವಿಕ್ಕಿ ಪ್ರಾಣಕ್ಕೆ ಏನು ತೊಂದರೆ ಇಲ್ಲ ಅಂತ ಗೊತ್ತಾಯ್ತಲ್ವಾ? ನೀನು ಅಳು ನಿಲ್ಸಕ್ಕೆ ಏನು ಮಾಡಬೇಕು ಅಂತನಾದರೂ ಹೇಳು. ಹೋಗಿ ಎಲ್ಲರ ಹತ್ರ ವಿಕ್ಕಿನ ಪ್ರೀತಿಸ್ತಿರೋ ಹುಡುಗಿ ನಮ್ಮ ಅಕ್ಕನೇ ಅಂತ ಹೇಳಿಬಿಡ್ಲಾ? ಅವರಿಬ್ರು ತುಂಬ ನೋವಲ್ಲಿದ್ದಾರೆ, ಅವರಿಬ್ರನ್ನ ಒಂದು ಮಾಡಿ ಅಂತ ಕೇಳ್ತೀನಿ. ವಿಕ್ರಾಂತ್, ಬಾಯಿ ಬಿಟ್ಟು ಮಾತಾಡೋ ವಿಕ್ರಾಂತ್. ನಾನು ಅವತ್ತಿಂದನೂ ಕೇಳ್ತಾನೆ ಇದ್ದೀನಿ, ಬಾಯಿ ಬಿಡಲ್ಲ ಅಂತೀಯಲ್ಲ. ನೀನು ಅವತ್ತೇ ಹೇಳಿದಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ವಿಕ್ರಾಂತ್, ಈಗಲೂ ಕಾಲ ಮಿಂಚಿಲ್ಲ. ಆ ಹುಡುಗಿ ಯಾರು ಅಂತ ಹೇಳೋ. ನಾನೇ ಮುಂದೆ ನಿಂತು ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ. ನಿಮ್ಗೆ ಈ ವಿಷಯ ಹೇಳಿದ್ದೆ ತಪ್ಪಾಯ್ತು ಅನ್ನೋ ಥರ ಮಾಡಬೇಡ. ಅದು ಹಾಗಲ್ಲ ಅಕ್ಕ. ನಾನು ವಿಕ್ಕಿ ಪ್ರೀತಿಸ್ತಿರೋ ವಿಚಾರ ಮನೇಲಿ ಯಾರ ಹತ್ರನಾದ್ರೂ ಹೇಳಿದ್ರೆ ನನ್ನ ಮೇಲೆ ಆಣೆ, ನನ್ನ ಮೇಲೆ ಆಣೆ, ನನ್ನ ಮೇಲೆ ಆಣೆ. ಅಕ್ಕ, ಅದಿತಿ ಹತ್ರ ಏನೇ ಆಣೆ ಮಾಡಿಸ್ಕೊಳ್ತಾ ಇದೆಯಾ? ಹೇಳಕ್ಕ, ಇಷ್ಟೊತ್ತಲ್ಲಿ ಗೂಬೆ ಹತ್ರ ಅದು ಕಣ್ಣೀರು ಹಾಕೊಂಡು ಆಣೆ ಮಾಡಿಸ್ಕೊಳ್ಳೋದೇನಿದೆ? ಹೇಳಕ್ಕ, ಹೇಳಕ್ಕ. ಅದು ಏನಂದರೆ, ಓ, ನೀವು ಹೇಳ್ದೆ ಇದ್ರೆ ನನಗೆ ಗೊತ್ತಾಗಲ್ವಾ? ನಾವ್ಯಾರು ಬೆರಳು ತೋರಿಸಿದ್ರೆ ಬಾಡಿನೇ ನುಂಗ್ಬಿಡ್ತೀವಿ ಅಂಥದ್ರಲ್ಲಿ ನಿಮ್ಮ ಗುಟ್ಟು ನನಗೆ ಅರ್ಥ ಆಗಲ್ವಾ? ಇವಳು ಯಾವಾಗಲೂ ಫೇಸ್ಬುಕ್ಕು, ಟಿಕ್ಟಾಕು, ಇನ್ಸ್ಟಾಗ್ರಾಮ್ ಅಂತ ಕಳೆದೋಗಿರ್ತಾಳೆ. ಅಲ್ಲಿ ಯಾರಿಗಾದ್ರೂ ತಗ್ಲಾಕೊಂಡು ಲವ್ವು ಗಿವ್ವು ಅಂತ ವಿಕ್ಕಿ ಥರ ಮಾಡ್ಕೊಳ್ಬಾರ್ದು ಅನ್ನೋತ್ತ ನಿನ್ನ ಚಿಂತೆ.
ಮನೆ ಮರ್ಯಾದೆ ಬೀದಿಗೆ ತರಬಾರ್ದು, ಒಳ್ಳೆ ಹುಡುಗಿ ಆಗಿರಬೇಕು. ಹಾಗೇನಾದರೂ ಮಾತು ಮೀರಿದ್ರೆ ನನ್ನ ಮೇಲೆ ಆಣೆ ಅಂತಿದ್ದೆ ಅಲ್ವಾ? ನಾನು ಆಣೆ ಮಾಡ್ತೀನಿ ಅಕ್ಕ, ಈ ಡಬ್ಬ ಲವ್ವು ಗಿವ್ವು ಅಂತೆಲ್ಲ ಹೋಗದೆ ನಿನ್ನ ಥರನೇ ಅಪ್ಪ ಅಮ್ಮ ತೋರಿಸಿದ ಹುಡುಗನೇ ಮದುವೆ ಆಗ್ತೀನಿ. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿ ತಂದ್ಯಪ್ಪ. ನೀನು ನೋಡೋದಕ್ಕೆ ಹೇಗೆ ಅನಿಸ್ತೀಯೋ ಒಳಗಡೆಯಿಂದ ಆ ಥರ ಅಲ್ಲ ಅಂತ ನನಗೆ ಮಾತ್ರ ಗೊತ್ತಣ್ಣ. ಅಗ್ರಜ, ನೀನು ಹೊರಟ ಆಗಿರ್ಬೋದು, ನಿಂಗೆ ಹುಡುಗಿರು ಕಂಡ್ರೆ ಆಗದೆ ಇರ್ಬೋದು, ಆದರೆ ಪರಿಸ್ಥಿತಿ ಹದಗೆಟ್ಟೋದಾಗ ನಿನಗೆಲ್ಲ ಮರೆತು ಎಲ್ರಿಗಿಂತ ಸಾಫ್ಟ್ ಆಗ್ತೀಯ ಅಂತ ನನಗೊಬ್ಬನಿಗೆ ಗೊತ್ತಿರೋದು. ಕ್ರಾಂತ್, ಸುಮ್ಮನೆ ಏನೇನೋ ಹೇಳಿ ಮಾತು ಮರೆಸ್ಬೇಡ. ನಾನು ಸುಳ್ಳು ಹೇಳ್ತಿಲ್ಲ ಅಗ್ರಜ. ನಿನ್ನ ರೂಲ್ಸ್ನೆಲ್ಲ ಪಕ್ಕಕ್ಕಿಟ್ಟು ನೀನು ಹುಡುಗಿ ಯಾರು, ಅವಳು ಎಲ್ಲೇ ಇದ್ದರೂ ಕರ್ಕೊಂಬಂದು ನಿನಗೆ ಒಪ್ಸ್ತೀನಿ ಅಂದೆಲ್ಲ, ಅದಕ್ಕಿಂತ ಎಕ್ಸಾಂಪಲ್ ಬೇಕಾ? ನೀನು ಹೀಗೆ ಹೇಳಿದ್ದು ನನಗೆ ಖುಷಿ ಆಯಿತು. ನನ್ನ ಪ್ರಿನ್ಸಿಪಲ್ಸ್ ನನಗೆ, ಆದರೆ ನಿನ್ನನ್ನು ಈ ರೀತಿ ನೋಡೋದಕ್ಕೆ ನನಗಲ್ಲಾಗೋದಿಲ್ಲ ವಿಕ್ರಾಂತ್. ನೀನು ಮೊದಲಿನ ಥರ ಆಗ್ತೀಯ ಅನ್ನೋದಾದರೆ ನಾನೇನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಹೇಳು, ಆ ಹುಡುಗಿ ಯಾರು? ಸಾರಿ ಅಗ್ರಜ, ಅದೊಂದು ವಿಷಯ ಮಾತ್ರ ನನ್ನನ್ನು ಕೇಳಬೇಡ, ನನ್ನಿಂದ ಹೇಳೋಕ್ಕಾಗಲ್ಲ. ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ ವಿಕ್ರಾಂತ್? ನೀನು ಇವತ್ತು ಈ ಪರಿಸ್ಥಿತಿಗೆ ಅವಳೇ ತಾನೇ ಕಾರಣ. ನೀನು ಇಷ್ಟು ಒದ್ದಾಡ್ತಿರೋದು ಅವಳಿಂದನೇ ತಾನೆ. ನೋಡು, ನಾನು ಹಿಂಗೆ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ನಾನೇ ಮುಂದೆ ನಿಂತು ನಿಮ್ಮಿಬ್ಬರನ್ನ ಒಂದು ಮಾಡ್ತೀನಿ. ಅವಳು ಯಾರು ಅಂತ ಹೇಳು. ನಾನು ಅವಳು ಯಾರು ಅಂತ ಹೇಳಿದ್ರೆ ನೀನು ಅವ್ರ ಮನೆಗೆ ಹೋಗಿ ವಿಚಾರಿಸ್ತೀಯ, ಆಗ ವಿಷಯ ಎಲ್ಲರಿಗೂ ತಿಳಿಯುತ್ತೆ. ವಿಕ್ರಾಂತ್ ವಸಿಷ್ಠ ಒಂದು ಹುಡುಗಿಗೋಸ್ಕರ ಸೂಸೈಡ್ ಮಾಡ್ಕೊಂಡ ಅಂತ ನ್ಯೂಸ್ ಆಗೋದು ನನಗೆ ಇಷ್ಟ ಇಲ್ಲ. ಆ ಥರ ಎಲ್ಲ ಏನೂ ಆಗೋದಿಲ್ಲ ವಿಕ್ರಾಂತ್, ಟ್ರಸ್ಟ್ ಮೀ. ಅಗ್ರಜ, ಅವಳು ನನಗೆ ದಕ್ಕಲ್ಲ ಅಂತ ನನಗೆ ಗೊತ್ತಾಗೋಯ್ತು. ನಾನು ಅವ್ರನ್ನ ಪ್ರೀತಿಸ್ತಿದ್ದೆ, ಅವ್ರ ಮನಸ್ಸಲ್ಲೂ ನಾನಿದ್ದೆ ಅನ್ನೋದನ್ನು ಬಿಟ್ಟರೆ ನನ್ನ ಈ ಪರಿಸ್ಥಿತಿಗೆ ಅವ್ರ ಕಾರಣ ಅಂತೂ ಅಲ್ವೇ ಅಲ್ಲ. ನನ್ನ ಲೈಫು, ನನ್ನ ನೋವು, ಇದನ್ನೆಲ್ಲ ಸಿಂಗಲ್ ಆಗಿ ನಾನೇ ಡೀಲ್ ಮಾಡಬೇಕಣ್ಣ.